ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 25 ಆವೃತ್ತಿ ಮುಗಿದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಣ್ಣ ಕಾರ್ಯಕ್ರಮ ಇದುವರೆಗೂ ಕೂಡ ತುಂಬಾ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಈ ದಿನದ ಸೇವಾಕರ್ತರು HR ಪ್ರಕಾಶ್ ಮತ್ತು ಕುಟುಂಬ ವರ್ಗದವರು, ಅವರಿಗೂ ಅವರ ಕುಟುಂಬದವರಿಗೂ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅವರಿಗೆ ಸದಾ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲವೇ, ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ದೇಹಿ ಮೇ ಪಾರ್ವತಿ, ದೇಹಿ ಮೇ ಪಾರ್ವತಿ. ಸನ್ನಿವೇಶವನ್ನು ತೋರಿಸ್ತೀವಿ, ನೋಡೋಣ. ಕುಂದ್ರೆ ಸೈಡ್ ಊಟ ಮಾಡ್ರಿ. ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಒಂದು ಊಟ ಮಾಡಿ ಕಡೆ ಕುತ್ಕೊಂಡು ಊಟ ಮಾಡಿ ಕಡೆ ತಟ್ಟೆ ತೊಗೊಂಡಿರಬೇಕು. ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ, ಊಟ ಮಾಡಿ ಸೈಡಿಗೆ ಬನ್ನಿ, ಊಟ ಮಾಡಿ ಸೈಡಿಗೆ ಹೋಗ್ರಿ. ಬನ್ನಿ 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 ಬರ್ರಿ. ಇಪ್ಪತ್ತೈದನೇ ಆವೃತ್ತಿಯ ಅನ್ನದಾಸೋಹ ಇವತ್ತು ಅದ್ದೂರಿಯಾಗಿ ಇಲ್ಲಿ ಸಂಪನ್ನಗೊಂಡಿದೆ. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಸೇವಾಕರ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದೀರಿ. 25 ಒಂದು ಸಂಸ್ಥೆಯ ಜೀವಮಾನದಲ್ಲಿ ಒಂದು ಕಾಲಘಟ್ಟ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಶುರು ಮಾಡಿದಂತಹ ಈ ಒಂದು ಅನ್ನದಾಸೋಹದ ಯೋಜನೆ ಮತ್ತು ಕಾರ್ಯಕ್ರಮ ಬಹಳ ಬೇಗ ಶಿವಮೊಗ್ಗದಾದ್ಯಂತ ಇದು ಹಮ್ಮಿಕೊಂಡಿದೆ. ಇದಕ್ಕೆ ಪೂರಕವಾಗಿ ಇದಕ್ಕೆ ಬೇಕಾದಂಥ ಒಂದು ವೆಬ್ಸೈಟನ್ನು ಕೂಡ ಇವತ್ತು ಶಬರೀಶ್ ಸ್ವಾಮೀಜಿ ಅವರು ಕ್ರಿಯೇಟ್ ಮಾಡಿದ್ದಾರೆ. ಇದು ಇಡೀ ಪ್ರಪಂಚವನ್ನು ತಲುಪುತ್ತೆ. ವಿಶ್ವದ ಎಲ್ಲ ಜನರು ಕೂಡ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳಿಕ್ಕೆ, ಎಲ್ಲ ರೀತಿಯ ಸಹಕಾರವನ್ನು, ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಈ ಒಂದು ವೆಬ್ಸೈಟ್ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ನಾನು ಪ್ರಥಮವಾಗಿ ಶಬರೀಶ್ ಸ್ವಾಮೀಜಿ ಅವರಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಇವತ್ತಿನ ಈ 25ನೇ ಆವೃತ್ತಿಯ ಅನ್ನದಾನದ ಸೇವಾಕರ್ತರಾಗಿ HR ಪ್ರಕಾಶ್ ಮತ್ತು ಕುಟುಂಬ ವರ್ಗದವರು ಗುರುತಿಸಿಕೊಂಡಿದ್ದಾರೆ.
HR ಪ್ರಕಾಶ್ ಮತ್ತು ಕುಟುಂಬ ವರ್ಗದವರಿಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ. ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸದಾಕಾಲ ಅವರಿಗಿರಲಿ. ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ತಾಯಿ ಅನ್ನಪೂರ್ಣೇಶ್ವರಿ ಕರುಣಿಸಲಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಮತ್ತೋರ್ವ ಸೇವಾಕರ್ತರು ರಾಜೇಶ್ವರಿ ಅವರ ಸ್ಮರಣಾರ್ಥ ಮಹೇಶ್ ಕುಟುಂಬ ವರ್ಗದವರು ಇವತ್ತಿನ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರಿಗೂ ಕೂಡ ಮಹೇಶ್ ಕುಟುಂಬ ವರ್ಗದವರಿಗೆ ಮತ್ತು ರಾಜೇಶ್ವರಿ ತಾಯಿಗೆ ಎಲ್ಲ ರೀತಿಯಲ್ಲೂ ಭಗವಂತನ ಅನುಗ್ರಹ ಎಲ್ಲವೂ ಸಿಕ್ಕಲಿ ಇಡೀ ಕುಟುಂಬ ವರ್ಗಕ್ಕೆ. ಅವರ ಮನೆಯಲ್ಲಿ ತಾಯಿ ನೆಲೆಸಲಿ ಅಂತೇಳಿ ಪ್ರತಿಷ್ಠಾನದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. 25ನೇ ಆವೃತ್ತಿಯ ಕಾರ್ಯಕ್ರಮ ಬೆಳಗ್ಗೆ ಬಹಳ ಚೆನ್ನಾಗಿ ನಡೆಯಿತು. ತಾವೆಲ್ಲರೂ ಕೂಡ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡಿದ್ರಿ. ಬಂದಂತಹ ಎಲ್ಲ ಅತಿಥಿಗಳು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಅದೆಲ್ಲವೂ ನಮಗೆ ಸ್ಫೂರ್ತಿ, ಆತ್ಮವಿಶ್ವಾಸ. ಹಾಗಿದ್ರೇನೆ ಮುಂದಿನ ಕೆಲಸವನ್ನು ಮಾಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ. ಕಾರ್ಯಕರ್ತರೇ ನಮ್ಮ ಬೆನ್ನೆಲುಬು. ಸೇವಾಕರ್ತರು ಏನಿದ್ದೀರಿ ಇದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀರಿ. 50, 75, 100 ನಮ್ಮ ಜೊತೆಗಿದ್ದು ಎಲ್ಲ ಆವೃತ್ತಿಗಳಲ್ಲೂ ಶಿವಮೊಗ್ಗದ ಹಸಿದವರ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಶಕ್ತಿ ಆಗಬೇಕು, ಈ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಸೇವಾಕರ್ತರಿಗೆ, ಕಾರ್ಯಕರ್ತರಿಗೆ ಪ್ರತಿಷ್ಠಾನದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ. ಶಬರೀಶ್ ಸ್ವಾಮೀಜಿಯವರು ನಮ್ಮ ಜೊತೆ ಸೇರ್ಕೊಳ್ಳಿ.